ಹಾಗಾಗಿ ನಾನು ಹೇಳಿದ್ದೇನೆ, ಈಗ 5 ಲಕ್ಷ ರೂಪಾಯಿ ಅನುದಾನ ಸಂಪೂರ್ಣವಾಗಿ ಕೊಟ್ಟು ಆ ತೇರಿನ ಏನಿದೆ ಆ ತೇರಿನ ರಥವನ್ನ ನಾನೇ ಮಾಡಿಸ್ಕೊಡ್ತೇನೆ. ತಾಯಿ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರಲಿ. ಹಾಗೆ ಈ ಈಶ್ವರನ ಬಿಡ್ತಿರ್ಲಿಲ್ಲ, ಈ ನಮ್ಮ ರಂಗನಾಥ ಬಿಡ್ತಿರ್ಲಿಲ್ಲ. ನಮ್ಮೂರ ಕುಡಿಯ ನೀರು ಕೊರತೆ ಇದೆ ಅಂತ ಲೋಕಣ್ಣ ಇದ್ದಾರೆ, ಎಲ್ಲ ಬಂದು ಹೇಳೋರು, ಅಪ್ಪ ನನಗೆ ಜಾಸ್ತಿ ಅನುದಾನ ಬರಲ್ಲ, MLA ಬರುತ್ತೆ, ಅವ್ರು ಮಾಡಿಕೊಡ್ಬೇಕು ಅಂತ. ಕೊನೆಗೆ ನಿರ್ಧಾರ ಮಾಡಿ ಈಗ ಅದಕ್ಕೂ ಕೂಡ ನಿಮ್ಮೂರಿನ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಈಗ ಶೆಡ್ ರೆಡಿಯಾಗಿದೆ. ಇನ್ನೊಂದು 15 ದಿವಸದಲ್ಲಿ ನಿಮಗೆ ವಾಟರ್ ಫಿಲ್ಟರ್ನ್ನು ಕೂಡ ಹಾಕ್ಸ್ಕೊಡುವಂಥ ವ್ಯವಸ್ಥೆಯನ್ನು ನಾನೇ ಮಾಡ್ತೇನೆ ಹೆಣ್ಣು ಮಕ್ಕಳಿಗೆ ಅನ್ನೋ ಮಾತನ್ನ ಹೇಳಿ, ಆಮೇಲೆ ಇದರ ಜೊತೆಯಲ್ಲಿ ಈಗಾಗಲೇ ನೋಡಿದ್ದೀರಾ, ನಾನು ನಿರ್ಧಾರ ಮಾಡಿದ್ದೇನೆ, 6 ವರ್ಷ ಆಯಿತು, ಯಾವೊಬ್ಬ ಅಧಿಕಾರಿ ಹತ್ರ ಒಂದು ಸಿಂಗಲ್ NP ಸಿಂಗಲ್ ನಯಾ ಪೈಸೆ ಲಂಚ ಮುಟ್ಟಲ್ಲ. ಪರವಾಗಿ ಮತ್ತೆ ನಮ್ಮ ದೇವಿಯ ಅಣ್ಣ ತಮ್ಮದ ಪರವಾಗಿ ಸುಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಸಮಸ್ತ ಗ್ರಾಮಸ್ಥರಿಗೂ ಈ ಕಾರ್ಯಕ್ರಮ ಆಗಿದ್ರೆ ಅವರು ಕೂಡ ಸೂಕ್ತವಾದ ಬಂದರೆ ನಾವು ಸರ್ಕೊಂಡಿದೆ. ಮತ್ತಕಂಡ ಗ್ರಾಮದಲ್ಲಿ ಎಂ ಚಿರಂಗೌಡರಾದ ಪ್ರೆಸಿಡೆಂಟ್ MLC ಅವರು ಇವತ್ತು ನಮ್ಮೂರಿಗೆ ಬಂದ್ರೆ ಇಷ್ಟು ನಮ್ಮ ಒಂದೇ ಜನ ಬಂದಿರ್ತಂತ ಪೊಲೀಸ್ ಸಮಾಜವನ್ನ ನೋಡ್ಬೇಕಂತ ಬಂದಿದ್ದಾರೆ. ಅವರಿಗೆ ನಮ್ಮ ಊರಿನ ಪರವಾಗಿ ಮತ್ತು ಪೆದ್ದಮ್ಮ ದೇವಿ ಭಕ್ತಮಣಿ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಪೆದ್ದಮ್ಮ ದೇವಿಯ ಪಾದಾರವಂದಗಳಲ್ಲಿ ನಮಸ್ಕಾರಗಳನ್ನ ತಿಳಿಸ್ತಾ, ತಾಯಿ ಮದ್ದಮ್ಮನ ದೇವಸ್ಥಾನದ ಆವರಣದಲ್ಲಿ ಇವತ್ತು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ತಾಯಂದ್ರು, ಮಕ್ಕಳು, ಎಲ್ಲ ನನ್ನ ಅಣ್ಣ ತಮ್ಮಂದ್ರು, ಹಿರಿಯರು ಎಲ್ಲ ಸೇರಿದಿರಿ. ನಾನು ಇದು ನಿರೀಕ್ಷೆ ಮಾಡಿರಲಿಲ್ಲ. ನಮ್ಮ ರಂಗನಾಥ ಗೌಡಪ್ಪ ಮತ್ತೆ ಕೃಷ್ಣೇಗೌಡ ಎಲ್ಲ ಸೇರಿ, ರಾಜಣ್ಣ ಎಲ್ಲ ದೇವಸ್ಥಾನ ಅಣ್ಣ ತಮ್ಮಗಳೆಲ್ಲ ಸೇರಿ ಇವತ್ತು ಕ್ರಿಕೆಟ್ ಅಂತ ಕಾರ್ಯಕ್ರಮ, ನಮ್ಮ ಯುವಕರಿಗೆ ಒಂದು ಕ್ರಿಕೆಟ್ ಆಡಿಸ್ಬೇಕು ಅನ್ನೋ ಕಾರ್ಯಕ್ರಮ ಇಟ್ಕೊಂಡು ಬಂದಿದ್ದು. ಆದ್ರೆ ನಿಮ್ಮೂರಲ್ಲಿ ಸಿಕ್ಕಂತ ಒಂದು ಸ್ವಾಗತ ನೋಡಿದ್ರೆ ನಿಜಕ್ಕೂ ನನಗೆ ಹೃದಯ ತುಂಬಿ ಬಂದಿದೆ. ಯಾವ ರೀತಿ ಇದಕ್ಕೆ ಕೃತಜ್ಞತೆ ಹೇಳಬೇಕು ಅಂತ ಹೇಳಿ ನನಗೆ ಗೊತ್ತಾಗ್ತಾ ಇಲ್ಲ. ನನಗೊಂದು ಒಳ್ಳೆ ವಿದ್ಯಾಭ್ಯಾಸ ಸಿಕ್ತು, ಒಂದು ಒಳ್ಳೆ ಆಶೀರ್ವಾದ ಸಿಕ್ತು, ನಮ್ಮ ಗುರುಗಳ ಆಶೀರ್ವಾದ ಸಿಕ್ತು. ಆ ಕಾರಣಕ್ಕಾಗಿ ನಾನು 4ನೇ ಕ್ಲಾಸ್ವರೆಗೆ ಮಾತ್ರ ನಮ್ಮೂರಿನಲ್ಲಿ ಓದಿದೆ, ಗೌರ್ಮೆಂಟ್ ಸ್ಕೂಲ್ನಲ್ಲಿ. ಅದಾದ್ಮೇಲೆ ಬರಗೂರಿನಲ್ಲಿ 5ನೇ ಕ್ಲಾಸಿಂದ SLC ವರೆಗೆ ವಿದ್ಯಾಭ್ಯಾಸ ಮಾಡಿದೆ. SLC ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಿದೆ. PUC ಹೋದೆ. PUC ಮತ್ತೆ ಡಿಗ್ರಿ ತುಮಕೂರಿನಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಓದಿದೆ. ತುಮಕೂರಿನಲ್ಲಿ PUC ಮತ್ತೆ BSc ಅನ್ನ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದೆ. ಅದಾದ್ಮೇಲೆ ನಾನು ಬೆಂಗಳೂರಿಗೆ ಹೋದೆ. ಬೆಂಗಳೂರಿನಲ್ಲಿ ಮಾಸ್ಟರ್ ಡಿಗ್ರಿ MSc ಇನ್ ಫಿಸಿಕ್ಸ್, ಮಾಸ್ಟರ್ ಡಿಗ್ರಿ ಫಿಸಿಕ್ಸ್ ಅಲ್ಲಿ ಆ ವಿದ್ಯಾಭ್ಯಾಸ ಮಾಡಿದೆ. ನನಗೆ ಇವತ್ತೇನಾದ್ರೂ ನಮ್ಮ ಅಪ್ಪ ಅಮ್ಮ ಕೊಟ್ಟರು ಆಸ್ತಿ ಶಿಕ್ಷಣ, ಅರ್ಥ ಆಯ್ತಲ್ಲ, ಆ ಶಿಕ್ಷಣ ಅಷ್ಟೇ ಅವ್ರು ಕೊಟ್ಟಿದ್ದು. ನನಗೆ ಅದು ಎಲ್ಲಿ ಧೈರ್ಯ ಇತ್ತೋ ಗೊತ್ತಿಲ್ಲ. MSc ಮುಗಿಸಿ ಮೊದಲನೇ ವರ್ಷಕ್ಕೆ ಬೆಂಗಳೂರಿನಲ್ಲಿ ಒಂದು ಶಾಲೆ ಪ್ರಾರಂಭ ಮಾಡಿದೆ. ಒಂದೇ ವರ್ಷಕ್ಕೆ. ನನಗೆ ಹಿಂದೆ ಇಲ್ಲ ಮುಂದೆ ಇಲ್ಲ. ನಮ್ಮ ಅಪ್ಪಂದು ಅಡಿಕೆ ತೋಟ ಇಲ್ಲ, ನಮ್ಮ ಅಪ್ಪ MP ಆಗಿರ್ಲಿಲ್ಲ, ಮಂತ್ರಿನೂ ಆಗಿರ್ಲಿಲ್ಲ. ಆದ್ರೂ ಧೈರ್ಯ ಗೊತ್ತಿಲ್ಲ. ಆ ಶಿಕ್ಷಣ ನನಗೆ ಧೈರ್ಯ ಕೊಡ್ತು. ಬೆಂಗಳೂರಿನಲ್ಲಿ ಶಾಲೆ ಮಾಡಿದೆ. 10 ವರ್ಷ ನಡೆಸಿದೆ ಶಾಲೆನ, ಅನುಭವ ತಗೊಂಡೆ. ಆ ಶಾಲೆ ಜೊತೆಗೆ ಯೋಚನೆ ಮಾಡಿದೆ, ನಮ್ಮ ಶಿರಾ ಶಿಕ್ಷಣದಲ್ಲಿ ಬಹಳ ಹಿಂದೆ ಇದೆ. ಪ್ರೆಸಿಡೆನ್ಸಿ ಅಂತ ಒಂದು ವಿದ್ಯಾಸಂಸ್ಥೆ ಪ್ರಾರಂಭ ಮಾಡಿದೆ. ಅದರಲ್ಲಿ ಮೊಟ್ಟ ಮೊದಲು ಅಡ್ಮಿಷನ್ ಮಾಡಿದವರೇ ನಿಮ್ಮ ಮದಕ್ನಹಳ್ಳಿ ಗ್ರಾಮದ ಚಂದ್ರಶೇಖರ್ ಮತ್ತೆ ನೀನು
ಈ ನಮ್ಮ ಈಶ್ವರಪ್ಪ ಫೌಂಡರ್ ಪೇರೆಂಟ್ಸ್ ಇವರು ತಿಪ್ಪೇಸ್ವಾಮಿ ಇವರೆಲ್ಲ ಬಂದ್ರು. ಬಂದ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ನೋಡಿ ಇದೇನು ಒಳ್ಳೆ ಈ ದೊಡ್ಡ ಸ್ಟಾರ್ ಹೋಟ್ಲದಂಗ್ ಮಾಡ್ದಂಗ್ ಮಾಡ್ತಾ ಇದ್ದೀರ ಅಂದ್ರು. ಹೌದು, ನಮ್ಮ ಹಳ್ಳಿ ಮಕ್ಳಿಗೆ ಬೇಕು ಅಂತ ಹೇಳಿ ಮಾಡಿದೆ. ಅವ್ರ ಮಕ್ಕಳುಗಳಲ್ಲಿ ಸೇರಿಸಿದ್ರು. ಇವತ್ತು ಮದ್ದಕ್ನಳ್ಳಿನೂ ಕೂಡ ತುಂಬಾ ಜನ ಡಾಕ್ಟರ್ ಆಗಿದ್ದಾರೆ. ನಿಮ್ಮ ಮಗ ಡಾಕ್ಟ್ರು, ಇವ್ರ ಮಗಳ ಇಂಜಿನಿಯರು ಅಲ್ವಾ. ತುಂಬಾ ಜನ ಯಾರ್ಯಾರಿಗೆ ಫೀಸ್ ಕಟ್ಟಿ ಓದಿಸೋದಕ್ಕೆ ಶಕ್ತಿ ಇತ್ತು ಅಂತವ್ರೆಲ್ಲ ಬಂದು ಮಕ್ಕಳನ್ನ ಓದಿಸಿದ್ರು, ವಿದ್ಯಾಭ್ಯಾಸ ಕೊಟ್ರು. ನಾನು ಹೇಳ್ತಾ ಇದ್ದೀನಿ ತಾಯಂದ್ರೆ, ಹಾಗಾದ್ರೆ ನಮಗ್ ಬಂದಿದ್ದ ಭಾಗ್ಯ ಏನು ಅಂತ ಯಾರಾದ್ರೂ ಕೇಳ್ಬೋದು. ನಾನು ಹೇಳ್ತೀನಿ, ಇಲ್ಲಿವರೆಗೆ ಮೆರಿಟ್ ಆಧಾರದ ಮೇಲೆ ಜಾತಿ ನೋಡಿದೆ 1,500 ಜನ ಮಕ್ಕಳಿಗೆ ಫ್ರೀ ಎಜುಕೇಶನ್ ಕೊಟ್ಟಿದ್ದೀನಿ. 1,500 ಜನ ಮಕ್ಕಳಿಗೆ. ಇದರಲ್ಲಿ ಯಾವ ಸುಳ್ಳುಗಳಂಥದ್ದು ಇಲ್ಲ, ರೆಕಾರ್ಡ್ ಇದೆ. ಯಾರ್ಯಾರ ಮಕ್ಕಳು ಅಂತ ಅವರ ವಿಳಾಸಗಳಿದ್ದಾವೆ. 1,500 ಜನ ಮಕ್ಕಳಿಗೆ ಜಾತಿ ಕೇಳಲಿಲ್ಲ. ಅವನು ಒಕ್ಕಲಿಗನ, ಕುರುಬನ, ಗೊಲ್ಲನ, ಇನ್ನೇನು ಒಡ್ರ ಏನು ಕೇಳಿಲ್ಲ. ಅವ್ರು ಯಾರಾದ್ರೂ ಬರಲಿ, ಯಾರು ಮೆರಿಟ್ ಇರುತ್ತೆ ಆ ಮಕ್ಕಳಿಗೆ ಸಹಾಯ ಮಾಡಿದೆ. ನಿಮಗೆ ಗೊತ್ತಿದೆ, ಶಿರಾದಲ್ಲಿ ನೀವು ಯಾರನ್ನಾದ್ರೂ ಕೇಳಿ, ಶಿರಾ ತಾಲೂಕಿನ ಅಭಿವೃದ್ಧಿ ಯಾವ್ದ್ರಿಂದ ಆಯ್ತಪ್ಪ ಅಂದ್ರೆ 1-2 ವಿಚಾರ ಹೇಳ್ತಾರೆ. ನಾನು 3 ವಿಚಾರ ಹೇಳ್ತೀನಿ. 4 ಜನ ಮಾಜಿ MLAಗಳು ಹೆಸರು ಹೇಳಿದೆ, ಅವರು ಕಾರಣ. ಅವರಾದ ನಂತರ ಹೇಮಾವತಿ ನೀರು ಕಾರಣ. ಅತಿ ಹೆಚ್ಚಾಗಿ ಅದೇ ಜನ ಹೇಳ್ತಾರೆ ಪ್ರೆಸಿಡೆನ್ಸಿ ಸ್ಕೂಲ್ ಕಾರಣ ಅಂತ. ಪ್ರೆಸಿಡೆನ್ಸಿ ಸ್ಕೂಲ್ ಇವತ್ತು ನೀವು ಇಡೀ ರಾಜ್ಯದಲ್ಲಿ ಎಲ್ಲಾದ್ರೂ ಕೂಡ ಶಿರಾ ಅಂದ ತಕ್ಷಣ ಅದೇ ಪ್ರೆಸಿಡೆನ್ಸಿ ಸ್ಕೂಲ್ ಇದೆಯಲ್ಲ ಆ ಊರ ಅಂತ ಕೇಳೋ ಮಟ್ಟಕ್ಕೆ ಇವತ್ತು ಎಲ್ಲ ನಮ್ಮ ಜನ ಮಂಗಳೂರಿಗೆ ಹೋಗ್ತಾ ಇದ್ರು ವಿದ್ಯಾಭ್ಯಾಸಕ್ಕೆ. ಇವತ್ತು ಮಂಗಳೂರಿನಲ್ಲಿ ಬರ್ತಾರೆ. ಬೆಂಗಳೂರಿನವ್ರು 400 ಜನ ಅವರೇ. ಬೆಂಗಳೂರಿನವರು 400 ಜನ ಬಂದು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಹಾಗಾಗಿ ಅದೊಂದು ಖಾಸಗಿ ಶಾಲೆ. ನಾನು ಯೋಚನೆ ಮಾಡಿದೆ, ಆಯ್ತಪ್ಪ 1,500 ಜನ ಬಡವರಿಗೆ ಕೊಟ್ಟೆ, ಸಾಕಾ? ನನಗೆ ತೃಪ್ತಿ ಆಗ್ಲಿಲ್ಲ. ರಾಜಕೀಯಕ್ಕೆ ಬಂದೆ. 1 ವರ್ಷ ಇಂಡಿಪೆಂಡೆಂಟ್ ನಿಂತೆ, ಸೋತೆ. ಅದಾದ ನಂತರ 2 ವರ್ಷಕ್ಕೆ ಬಿಜೆಪಿ ಅವರು ಕರೆದು ಯಡಿಯೂರಪ್ಪನವ್ರು ನನಗೆ ಟಿಕೆಟ್ ಕೊಟ್ಟರು MLCಗೆ. ನಿಮ್ಮೂರಿನವ್ರು ತುಂಬಾ ಜನ ಓಟ್ ಹಾಕಿದ್ರ ನನಗೆ. 5 ಜಿಲ್ಲೆ ಬರುತ್ತೆ: ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ. 5 ಜಿಲ್ಲೆ, 32 ತಾಲೂಕು. ನನ್ನ ಮುಖ ನೋಡಿಲ್ಲ, ನನ್ನ ಬಗ್ಗೆ ಕೇಳಿದ್ದಾರೆ ಅಷ್ಟೇ. ಒಬ್ಬ ಒಳ್ಳೆ ವ್ಯಕ್ತಿ, ವಿದ್ಯಾಸಂಸ್ಥೆ ನಡೆಸ್ತಾರೆ, ಅದನ್ನ ಕೇಳಿ ಮಾತ್ರ ನನಗೆ 80,000 ಜನ ಓಟ್ ಹಾಕಿ ನನ್ನನ್ನು ವಿಧಾನಸೌಧಕ್ಕೆ ಕಳಿಸಿದ್ರು.